ಬಿಲಿಯನರ್ ಸೈಕೋ ಭಾಗ 14. ಊಟದ ಹಾಲ್ನ ಒಂದು ಮೂಲೆಯಲ್ಲಿ ನಿಖಿಲ್ ಮತ್ತು ಭೂಮಿಕಾ ಒಟ್ಟಿಗೆ ನಿಂತು ಶ್ರೀ ಮತ್ತು ಶ್ರೀಮತಿ ಕಾಸ್ಬೆ ಅವರನ್ನು ಹೇಗೆ ಇಂಪ್ರೆಸ್ ಮಾಡಿದೆವು ಎಂಬುದರ ಬಗ್ಗೆ ಮೆಲ್ಲನೆ ಚರ್ಚಿಸ್ತಾ ಇದ್ರು. ಇದ್ದಕ್ಕಿದ್ದಂತೆ ಅವರ ಬೆನ್ನ ಹಿಂದಿನಿಂದ ಆರ್ಯನ್ ಪ್ರತ್ಯಕ್ಷನಾಗ್ತಾನೆ. ಆತ ನೇರವಾಗಿ ಭೂಮಿಕಾಳ ಮುಂದೆ ಬಂದು ನಿಂತು ಗಂಭೀರ ಮುಖಭಾವದ ನಡೆಯೊಂದಿಗೆ ಹಲೋ ಭೂಮಿಕಾ ಅಂತ ಹೇಳ್ತಾನೆ. ಭೂಮಿಕಾ ಒಂದು ಕ್ಷಣ ಆತನನ್ನು ನೋಡಿ ಗುರುತು ಸಿಗದೆ ತುಂಬಾನೇ ಗೊಂದಲಕ್ಕೆ ಒಳಗಾಗ್ತಾಳೆ. ಹಲೋ, ಕ್ಷಮಿಸಿ, ನನಗೆ ನಿಮ್ಮನ್ನು ಮುಂಚೆನೇ ಪರಿಚಯ ಇದೆಯಾ ಅಂತ ಕೇಳಿದ್ಲು. ಆರ್ಯನ್ ತಕ್ಷಣವೇ ನಾಟಕೀಯವಾಗಿ ನಟಿಸುತ್ತಾ, ನನಗೆ ನಿನ್ನ ಪರಿಚಯವಿದೆಯೇ ಅಂದರೆ ಏನರ್ಥ ಭೂಮಿಕಾ? ಇಷ್ಟು ಬೇಗ ಮದುವೆಯಾದ ತಕ್ಷಣ ಮರೆತುಬಿಟ್ಟಿಯಾ? ನಾನು ನಿನ್ನ ಮೊದಲ ಪ್ರೀತಿ, ಫಸ್ಟ್ ಲವ್. ನಾವಿಬ್ಬರ ಬ್ರೇಕಪ್ ಆಗಿ ಇನ್ನು ಕೇವಲ 3 ತಿಂಗಳು ಕೂಡ ಕಳೆದಿಲ್ಲ. ಅಷ್ಟರಲ್ಲಿ ನೀನು ನನ್ನನ್ನು ಸಂಪೂರ್ಣವಾಗಿ ಮರೆತುಬಿಟ್ಟಿಯಾ ಎಂದು ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾನೆ. ಆರ್ಯನ್ ಆಡಿದಂತಹ ಒಂದು ಮಾತನ್ನು ಕೇಳಿ ಭೂಮಿಕಾಳ ಕಾಲಡಿಯ ನೆಲವೇ ಸರಿದಂತಾಗುತ್ತೆ. ಆಕೆಗೆ ಇಡೀ ಜಗತ್ತೇ ತಿರುಗಿದಂತಾಗಿ ವಿಪರೀತ ಗಾಬರಿ ಮತ್ತು ಕೋಪ ಬಂತು. ಏನಿದು ಇದು ಇದು ಏನು ಅಸಂಬದ್ಧ ಮಾತು? ನನಗೆ ನಿನ್ನ ಪರಿಚಯವೇ ಇಲ್ಲ ಎನ್ನುತ್ತಾ ಆಕೆ ತಕ್ಷಣವೇ ನಿಖಿಲ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ತಾ ಇತ್ತು. ನಿಖಿಲ್, ನನ್ನನ್ನು ನಂಬು ಪ್ಲೀಸ್. ನನಗೆ ಈ ವ್ಯಕ್ತಿ ಯಾರು ಅಂತಾನೇ ಗೊತ್ತಿಲ್ಲ. ನಿಜವಾಗಿಯೂ ನನಗೆ ಈತನ ಪರಿಚಯವೂ ಇಲ್ಲ ನಿಖಿಲ್ ಎಂದು ಗೊಂದಲ ಮತ್ತು ಆತಂಕದಿಂದ ನಿಖಿಲ್ನಿಗೆ ವಿವರಣೆ ನೀಡಲು ಶುರು ಮಾಡಿದ್ಲು. ಭೂಮಿಕಾಳ ಗಾಬರಿಯನ್ನು ಕಂಡು ನಿಖಿಲ್ ಜೋರಾಗಿ ನಗಲು ಶುರು ಮಾಡ್ತಾನೆ. ಆತ ಅವಳ ಹೆಗಲ ಮೇಲೆ ಕೈ ಇಟ್ಟು ಸಮಾಧಾನ ಮಾಡುತ್ತಾ, ಭೂಮಿಕಾ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೇಡ. ಇವನು ಬೇರೆ ಯಾರೂ ಅಲ್ಲ, ನನ್ನ ಬಾಲ್ಯದ ಅತ್ಯಂತ ಆಪ್ತ ಗೆಳೆಯ ಆರ್ಯನ್. ಆತ ನಿನ್ನ ಮುಖ ನೋಡಿ ಸುಮ್ಮನೆ ತಮಾಷೆ ಪ್ರ್ಯಾಂಕ್ ಮಾಡ್ತಾ ಇದ್ದಾನೆ ಅಷ್ಟೇ ಅಂತ ಹೇಳ್ತಾನೆ. ಅದನ್ನು ಕೇಳಿ ಭೂಮಿಕಾ ನಿಟ್ಟುಸಿರನ್ನು ಬಿಡ್ತಾಳೆ. ಆಗ ಆರ್ಯನ್ ತನ್ನ ಗಂಭೀರ ಮುಖಭಾವವನ್ನು ಬದಲಾಯಿಸಿ ದೊಡ್ಡದಾಗಿ ನಗುತ್ತಾ, ಹಲೋ ಭೂಮಿಕಾ, ನಾನು ಆರ್ಯನ್, ನಿನ್ನ ಈ ಹಿಟ್ಲರ್ ಮತ್ತು ಹುಚ್ಚು ಗಂಡನಿಗಿರೋ ಒಬ್ಬನೇ ಒಬ್ಬ ಜೀವದ ಗೆಳೆಯ ಅಂತ ಹೇಳುತ್ತಾ ಭೂಮಿಕಾಳ ಕಡೆ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಕೈಯನ್ನು ಚಾಚ್ತಾನೆ. ಭೂಮಿಕಾಗೆ ಆ ಕ್ಷಣದಲ್ಲಿ ಕೋಪ ಮಾಡ್ಕೋಬೇಕೋ ಅಥವಾ ಆತನಿಗೆ ಬೈಬೇಕೋ ಸುಮ್ಮನೆ ಆಗಬೇಕೋ ಒಂದು ಗೊತ್ತಾಗಿಲ್ಲ. ಆದರೂ ಜೀವ ಬಾಯಿಗೆ ಬಂದಿತ್ತು. ಬದುಕೊಂಡೆ ಅಂತ ಭೂಮಿಕಾ ತನ್ನ ಕೈ ಕುಲುಕುತ್ತಾ ಮುಗುಳ್ನಕ್ಕು, ನನ್ನ ಜೊತೆ ಈ ರೇಂಜ್ಗೆ ತಮಾಷೆ ಮಾಡಿ ಮಾತಾಡಬೇಕಾದ್ರೆ ನೀನು ಖಂಡಿತವಾಗಿಯೂ ನಿಖಿಲ್ಗೆ ತುಂಬ ಹತ್ತಿರದ ಗೆಳೆಯನೇ ಇರಬೇಕು ಅಂತ ಹೇಳ್ತಾಳೆ. ಹೌದು ಭೂಮಿಕಾ, ನಾವು ಅಂತಿಂಥ ಸ್ನೇಹಿತರಲ್ಲ, ಅತಿ ಆತ್ಮೀಯ ಸ್ನೇಹಿತರು. ವಾಸ್ತವವಾಗಿ ಹೇಳ್ಬೇಕಂದ್ರೆ ಒಂದು ವೇಳೆ ಇವನೇನಾದರೂ ಗೇ ಆಗಿದ್ದರೆ ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಬಹುಶಃ ಮದುವೆ ಆಗ್ತಿದ್ವೇನೋ, ಕ್ಷಮಿಸು ಎಂದು ಆರ್ಯನ್ ನಿಖಿಲ್ ಕಡೆ ನೋಡಿ ಕಣ್ಣು ಹೊಡೆಯುತ್ತಾ ಹಾಸ್ಯ ಮಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಅಯ್ಯೋ, ಅದನ್ನು ಕೇಳಿದ ಭೂಮಿಕಾಗೆ ನಗು ತಡೆಯೋಕ್ಕೆ ಸಾಧ್ಯವಾಗಲ್ಲ. ಆಕೆ ನಗುತ್ತಲೇ, ಅದು ತುಂಬಾ ಕೆಟ್ಟ ಯೋಚನೆ ಆರ್ಯನ್. ಆದರೆ ಒಳ್ಳೆಯ ವಿಷಯ ಏನಂದರೆ ನನ್ನ ನಿಖಿಲ್ ಹಾಗಲ್ಲ ಅಂತ ಹೇಳ್ತಾಳೆ ಪ್ರೀತಿಯಿಂದ. ಆರ್ಯನ್ ತಕ್ಷಣವೇ ತನ್ನ ಹುಬ್ಬುಗಳನ್ನು ಮೇಲಕ್ಕೆತ್ತಿ ಕುತೂಹಲದ ಮುಖಭಾವದಿಂದ, ಯಾಕೆ ಭೂಮಿಕಾ, ನಾನೇನಾದರೂ ನಿನ್ನ ಗಂಡನನ್ನು ನಿನ್ನಿಂದ ಕಸಿದುಕೊಳ್ತೀನಿ ಅಂತ ಏನಾದರೂ ನಿನಗೆ ಟೆನ್ಷನ್ ಅಥವಾ ಭಯ ಆಗ್ತಿದೆಯಾ ಅಂತ ಕಾಲೆಳಿತಾನೆ. ಆರ್ಯನ್, ಸಾಕು ಇನ್ನು, ಬಾಯ ಮುಚ್ಚು ಎಂದು ನಿಖಿಲ್ ತನ್ನ ಗಂಭೀರ ಹಾಗೂ ಶಾಂತ ಮುಖದಿಂದ ಆರ್ಯನ್ನ ತಲೆಗೆ ಮೆಲ್ಲನೆ ಮೊಟಕಿ ಆರ್ಡರ್ ಮಾಡ್ತಾನೆ. ಮೂವರ ನಡುವೆ ಸದ್ಯಕ್ಕೆ ವಾತಾವರಣ ತುಂಬಾನೇ ಲೈಟ್ ಆಗಿ ಶಾಂತವಾಗಿ ಮತ್ತು ಕ್ಯೂಟ್ ಆಗಿ ನಡೀತಾ ಇತ್ತು. ಆರ್ಯನ್, ನಿಮ್ಮಂತಹ ನಗರದ ಹೆಸರಾಂತ ಅತ್ಯದ್ಭುತ ವೈದ್ಯರು ಪಾರ್ಟಿಯಲ್ಲಿ ನಿಂತು ಇಂತಹ ಮಾತುಗಳನ್ನೆಲ್ಲ ಆಡಬಾರದು. ನೀವು ತುಂಬ ಚೈಲ್ಡಿಶ್ ಆಗಿ ಮಾತಾಡ್ತೀರಪ್ಪ ಎಂದು ಭೂಮಿಕಾ ಆರ್ಯನ್ನ ಕಾಮಿಡಿಗೆ ಮನಸ್ಸಾರೆ ನಗುತ್ತಾ ಹೇಳ್ತಾ ಇದ್ಲು. ಅಯ್ಯೋ ಬಿಡು ಭೂಮಿಕಾ, ಏನೇ ಇರಲಿ, ವಾಸ್ತವವಾಗಿ ನಿಜ ಹೇಳಬೇಕಂದ್ರೆ ಈ ನಿಖಿಲ್ ಸ್ವಲ್ಪ ರಾಜಮನೆತನದ ಹಠಮಾರಿ ಸ್ವಭಾವದವನು, ದುರಹಂಕಾರಿ. ಇವನು ಯಾವಾಗಲೂ ನನ್ನ ಪ್ರತಿಯೊಂದು ಆಲೋಚನೆಗೂ ವಿರುದ್ಧವಾಗಿಯೇ ಇರ್ತಾನೆ ಬಿಡು. ಇಷ್ಟೆಲ್ಲ ಆದರೂ ಕೂಡ ನಾವಿಬ್ಬರು ಇಷ್ಟು ವರ್ಷಗಳಿಂದ ಹೇಗೆ ಬೆಸ್ಟ್ ಫ್ರೆಂಡ್ಸ್ ಆಗಿ ಉಳಿದೀವೋ ಅದೇ ಅವ್ರಿಗೂ ಗೊತ್ತಿಲ್ಲ ಅನಿಸುತ್ತೆ ಎಂದು ಆರ್ಯನ್ ನಗುತ್ತಾ ಭೂಮಿಕಾಳೊಂದಿಗೆ ಹರಟೆ ಹೊಡಿತಾ ಇದ್ದ. ಭೂಮಿಕಾ ಆ ಮಾತುಗಳನ್ನು ಕೇಳಿ ಸಖತ್ತಾಗಿ ನಗ್ತಾ ಇದ್ಲು. ಈತ ನಿಖಿಲ್ ಅವರಿಬ್ಬರ ಚರ್ಚೆಯಲ್ಲಿ ಭಾಗವಹಿಸ್ತಿದ್ರು ತನಗೆ ತಿಳಿಯದಂತೆ ಲೇಸಾಗಿ ನಗುತ್ತಾ ಭೂಮಿಕಾಳ ಆ ನಿಷ್ಕಲ್ಮಶವಾದ ಸಂತೋಷದ ಮುಖವನ್ನೇ ರೆಪ್ಪೆ ಇಕ್ಕದೆ ನೋಡ್ತಿದ್ದನು. ಅವಳ ನಗು ಅವನ ಕಣ್ಣುಗಳಿಗೆ ಅಷ್ಟು ಚಂದ ಕಾಣಿಸ್ತಾ ಇತ್ತು. ನಿಖಿಲ್ ತನ್ನ ಹೆಂಡತಿಯನ್ನೇ ಕಳೆದು ಹೋಗಿ ನೋಡುತ್ತಿರುವುದನ್ನು ಆಪ್ತ ಗೆಳೆಯನಾದ ಆರ್ಯನ್ ತಕ್ಷಣವೇ ಗಮನಿಸ್ತಾನೆ.
ಭೂಮಿಕಾ ಮಾತ್ರ ಇನ್ನೂ ನಗುತ್ತಾ, ಆರ್ಯನ್ ನೀನು ಯಾವಾಗಲಾದರೂ ಫ್ರೀ ಇದ್ದಾಗ ನಮ್ಮ ಮನೆಗೆ ಬಾ, ಬಂದು ನಿಖಿಲ್ನ ಬಾಲ್ಯದ ರಹಸ್ಯಗಳನ್ನೆಲ್ಲ ನನಗೆ ಹೇಳಬೇಕು, ಓಕೆನಾ? ನಾನು ನೀನು ಇನ್ಮೇಲಿಂದ ಫ್ರೆಂಡ್ಸ್. ನಿನಗೆ ಮನಸ್ಸಿದ್ದರೆ ಇದೇ ವಾರಾಂತ್ಯದಲ್ಲಿ ಮೀನ್ಸ್ ವೀಕೆಂಡಲ್ಲಿ ನಮ್ಮ ಮನೆಗೆ ಊಟಕ್ಕೆ ಬಾ, ನಿನಗೋಸ್ಕರ ತುಂಬ ಅದ್ಭುತವಾದ ಅಡುಗೆನ ತಯಾರಿಸ್ತೀನಿ ಪ್ಲೀಸ್ ಅಂತ ಪ್ರೀತಿಯಿಂದ ಆಹ್ವಾನಿಸಿದ್ಲು. ಖಂಡಿತ ಭೂಮಿಕಾ, ನಾನು ನಿಖಿಲ್ನನ್ನು ಆಗಾಗ್ಗೆ ಆಫೀಸ್ ಸೈಡ್ ಭೇಟಿ ಆಗ್ತಾನೆ ಇರ್ತೀನಿ, ಆದರೆ ನಿಮ್ಮ ಮನೆಗೆ ಬರಲು ಸಾಧ್ಯವೇ ಆಗಿರಲಿಲ್ಲ. ಯಾಕಂದರೆ ಕಳೆದ ಕೆಲವು ತಿಂಗಳುಗಳಿಂದ ನನ್ನ ಆಸ್ಪತ್ರೆಯಲ್ಲಿ ವಿಪರೀತವಾದ ತುರ್ತು ಕೆಲಸಗಳು ಮತ್ತು ಕೆಲಸದ ಒತ್ತಡವೂ ಕೂಡ ಇತ್ತು. ಆದರೆ ನೀನು ಇಷ್ಟೊಂದು ಪ್ರೀತಿಯಿಂದ ಕರೆದ ಮೇಲೆ ಚಿಂತಿಸಬೇಡ, ನಾನು ಶೀಘ್ರದಲ್ಲೇ ನಿಮ್ಮನ್ನು ನೋಡಲು ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿ ಆರ್ಯನ್ ಭರವಸೆ ನೀಡ್ತಾನೆ. ಥ್ಯಾಂಕ್ ಯು, ಖಂಡಿತ ಬರಲೇಬೇಕು ಎಂದು ಭೂಮಿಕಾ ಹಠ ಹಿಡಿದ್ಲು. ಅವಳು ಮಾತನಾಡುತ್ತಿರುವಾಗಲೇ ಪಾರ್ಟಿ ಹಾಲ್ನ ಇನ್ನೊಂದು ಕಡೆಯಿಂದ ಶ್ರೀಮತಿ ಕಾಸ್ಪೆ ಮತ್ತು ಕೆಲವು ಐ ಸೊಸೈಟಿ ಮಹಿಳೆಯರು ಅವಳನ್ನು ಕೈ ಸನ್ನೆ ಮಾಡಿ ಕರೀತಾರೆ. ನಿಖಿಲ್, ಆರ್ಯನ್, ನೀವಿಬ್ಬರು ಮಾತಾಡ್ತಾ ಇರಿ, ಅವರು ನನ್ನನ್ನು ಕರಿತಾ ಇದ್ದಾರೆ ಅನ್ಸುತ್ತೆ, ನಾನು ಹೋಗಿ ಅಲ್ಲಿ ಮಾತಾಡ್ಕೊಂಡು ಬರ್ತೀನಿ ಎನ್ನುತ್ತಾ ಭೂಮಿಕಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಭೂಮಿಕಾ ಕಣ್ಣೆದುರಿನಿಂದ ದೂರ ಹೋದ ತಕ್ಷಣವೇ ಆರ್ಯನ ಮುಖದಲ್ಲಿದ್ದ ಹಾಸ್ಯದ ಭಾವ ಮಾಯವಾಗಿ ತೀವ್ರ ಗಂಭೀರತೆ ಆವರಿಸಿತು. ಆತ ನಿಖಿಲ್ನ ಹತ್ತಿರ ಬಂದು ಮೆಲ್ಲನೆ ಕೇಳ್ತಾನೆ, ಹಾಗಾದರೆ ನೀವಿಬ್ಬರು ಕೊನೆಗೂ ಆ ಮದುವೆ ಒಪ್ಪಂದ ಪತ್ರಗಳಿಗೆ ಸಹಿ ಹಾಕಿದ್ದೀರಾ ನಿಖಿಲ್? ಹಾಂ ಎಂದು ನಿಖಿಲ್ ಶೂನ್ಯ ನೋಟದೊಂದಿಗೆ ಸಣ್ಣದಾಗಿ ಉತ್ತರಿಸ್ತಾನೆ. ಅವನ ಮುಖದಲ್ಲಿ ಒಂದು ರೀತಿಯ ಗಂಭೀರತೆ ಮತ್ತು ನೋವು ಎದ್ದು ಕಾಣ್ತಾ ಇತ್ತು. ಆರ್ಯನ್ ತನ್ನ ತಲೆ ಸವರುತ್ತಾ, ನನಗೆ ನಿಜಕ್ಕೂ ಇದು ಅರ್ಥನೇ ಆಗ್ತಾ ಇಲ್ಲ ನಿಖಿಲ್. ಯಾರಾದರೂ ಒಬ್ಬರನ್ನ ಅಷ್ಟೊಂದು ಆಳವಾಗಿ ಪ್ರೀತಿಸ್ತಿದ್ರೆ ಅವರು ಇಂತಹ ಕರಾರು ಒಪ್ಪಂದಕ್ಕೆ ಹೇಗೆ ಸಹಿ ಹಾಕೋಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಗೊಂದಲದಿಂದ. ಅಯ್ಯೋ, ನಾನು ಮೊದಲೇ ಹೇಳಿದ್ದೀನಲ್ವ ನಿನಗೆ ಆರ್ಯನ್, ನಾನು ಅವಳನ್ನು ಪ್ರೀತಿಸ್ತಾ ಇಲ್ಲ, ಕೇವಲ ನಾವಿಬ್ಬರು ಬಲವಂತದ ಮದುವೆ ಆಗಿದ್ದೀವಿ. ಇನ್ನು 2 ವರ್ಷದಲ್ಲಿ ಅವಳು ನನ್ನ ಜೀವನದಿಂದ ದೂರ ಹೋಗ್ತಾಳೆ, ಅವಳ ಜೀವನ ಅವಳದು ಎಂದು ನಿಖಿಲ್ ತನ್ನ ಎಂದಿನ ಖಾಲಿ ಮುಖಭಾವದಿಂದ ಬೇಜವಾಬ್ದಾರಿಯಾಗಿ ಹೇಳ್ತಾನೆ. ಅದನ್ನು ಕೇಳಿ ಆರ್ಯನ್ ಸಿಟ್ಟಿನಿಂದ ನಿಖಿಲ್ನ ಹೆಗಲಿಗೆ ಕೈ ಹಾಕಿ ಜೋರಾಗಿ ಅಲುಗಾಡಿಸ್ತಾನೆ. ಹೇ ಮೂರ್ಖ, ನಾನು ನಿನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನಿನ್ಗೇನು ಹುಚ್ಚಿಡ್ದಿದ್ಯಾ? ನೀನು ಬಿಸ್ನೆಸ್ ಮೈಂಡೆಡು, ನಿನ್ನ ಸ್ವಾರ್ಥಕ್ಕಾಗಿ ನೀನು ಏನು ಬೇಕಾದರೂ ಮಾಡ್ಕೊಳ್ತೀಯ. ಆದರೆ ನಾನು ಮಾತಾಡ್ತಾ ಇರೋದು ಆ ಭೂಮಿಕಳ ಬಗ್ಗೆ ಕಣೋ. ಒಂದು ವೇಳೆ ಅವಳು ನಿನ್ನನ್ನು ನಿಜವಾಗಿಯೂ ಪ್ರೀತಿಸ್ತಾ ಇದ್ರೆ ಅವಳು ಯಾಕೆ ಆ ಒಪ್ಪಂದದ ಪತ್ರಿಕೆಗಳಿಗೆ ಸಹಿ ಹಾಕಿದ್ಲು? ಅದರ ಹಿಂದೆ ಬೇರೇನಾದರೂ ರಹಸ್ಯ ಇದೆಯೇನೋ ಎಂದು ಆರ್ಯನ್ ಬಹಳ ತೀಕ್ಷ್ಣವಾಗಿ ಕೇಳ್ತಾನೆ. ಆದರೆ ಆರ್ಯನ್ನ ಆ ನೇರವಾದ ಪ್ರಶ್ನೆ ಏನಿತ್ತು ನಿಖಿಲ್ನ ಎದೆಯೊಳಗೆ ಏನೋ ಒಂದು ಆತಂಕವನ್ನು ಸೃಷ್ಟಿ ಮಾಡ್ತು. ಯಾಕಂದರೆ ಅವಳು ನನ್ನನ್ನು ಪ್ರೀತಿಸುವುದಿಲ್ಲ ಆರ್ಯನ್. ಮೊದಲು ಈ ಪ್ರೀತಿ ಗೀತಿ ಅನ್ನೋ ಅಸಂಬದ್ಧ ಯೋಚನೆಗಳನ್ನು ನಿನ್ನ ತಲೆಯಿಂದ ತೆಗೆದುಹಾಕು. ಹಾಗೆ ನನ್ನ ತಲೆಗೂ ಇಲ್ಲದೇ ಇರೋದನ್ನು ಹಾಕಬೇಡ. ನೀವಿಬ್ಬರ ಮಧ್ಯೆ ನೀನು ಅಂದುಕೊಳ್ಳುವಂತಹದ್ದೇನೂ ಇಲ್ಲ ಎಂದು ನಿಖಿಲ್ ಕೊಂಚ ಕಿರಿಕಿರಿಯಿಂದಲೇ ತನ್ನ ಗೆಳೆಯನಿಗೆ ಉತ್ತರಿಸ್ತಾನೆ. ಆದರೆ ಆರ್ಯನ್ ಸುಮ್ಮನೆ ಆಗಲಿಲ್ಲ. ಆತ ನಿಖಿಲ್ನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ, ನಿಖಿಲ್, ನೀನು ಅವಳ ಮುಖವನ್ನು ಸರಿಯಾಗಿ ಗಮನಿಸ್ತಾ ಇಲ್ಲ ಅಂತ ಅನಿಸುತ್ತೆ. ನಾನು ಮತ್ತು ಅವಳು ಹಿಂದೆ ಪ್ರೀತಿಸಿ ಬೇರ್ಪಟ್ಟಿದ್ದೆವು ಎಂದು ಸುಳ್ಳು ಹೇಳಿದ ತಕ್ಷಣ ಅವಳು ಎಷ್ಟು ಟೆನ್ಷನ್ ಆಗೋದ್ಲು, ಗಾಬರಿ ಆಗೋದ್ಲು ನೋಡಿದ್ಯಾ? ಅವಳಿಗೆ ತಕ್ಷಣ ಅನಿಸಿದ್ದೆ, ಎಲ್ಲಿ ನನ್ನ ಗಂಡ ಇದನ್ನು ನಂಬಿಬಿಡ್ತಾನೋ ಅಂತ. ಮರುಕ್ಷಣವೇ ಅವಳು ನಿನಗೆ ಪ್ರತಿಯೊಂದು ವಿಷಯವನ್ನು ಹೇಳಿಯಾಗಿ ವಿವರಿಸಲು ಪ್ರಾರಂಭಿಸಿದ್ಲು. ತನ್ನದೇನು ತಪ್ಪಿಲ್ಲ ಅಂತ ಹೇಳೋಕೆ ಶುರು ಮಾಡಿದ್ಲು. ನಿನ್ನ ಮೇಲಿರೋ ಆ ನಂಬಿಕೆ ಮತ್ತು ಭಯವನ್ನು ನೀನು ಕಣ್ಣಾರೆ ನೋಡಿದ್ದಾನೆ ಎಂದು ಆರ್ಯನ್ ಪ್ರಶ್ನಿಸಿದ. ಹೌದು ಆರ್ಯನ್, ನಾನು ನೋಡಿದೆ. ಆದರೆ ಅದಕ್ಕೆ ಕಾರಣ ಬೇರೆಯೇ ಇದೆ ಕಣೋ. ನೀನೇನೇನೋ ಅನ್ಕೊಂಬೇಡ. ನಮ್ಮ ಮದುವೆ ಒಪ್ಪಂದದ ನಿಯಮಗಳ ಪ್ರಕಾರ ಅವಳು ನನ್ನನ್ನು ಹೊರತುಪಡಿಸಿ ಬೇರೆ ಯಾರೊಂದಿಗೂ ಕೂಡ ಡೇಟಿಂಗ್ ಮಾಡುವ ಅಥವಾ ಸಂಬಂಧ ಇಟ್ಟುಕೊಳ್ಳುವ ಸಾಧ್ಯವಿಲ್ಲ. ಒಂದು ವೇಳೆ ಆಗೇನಾದರೂ ಆದರೆ ಒಪ್ಪಂದ ಮುರಿದು ಬೀಳ್ತದೆ. ಈ ನಿಯಮಕ್ಕೆ ಬದ್ಧಳಾಗಿ ಅವಳು ನನಗೆ ತಕ್ಷಣ ಎಲ್ಲವನ್ನ ವಿವರಿಸ್ತಿದ್ದಾಳೆ ಹೊರತು ಪ್ರೀತಿಯಿಂದಲ್ಲ ಕಣೋ ಎಂದು ನಿಖಿಲ್ ಕಾಂಟ್ರಾಕ್ಟ್ ಪೇಪರ್ಸ್ನ ನಿಯಮಗಳನ್ನು ಆರ್ಯನ್ಗೆ ವಿವರಿಸ್ತಾನೆ. ಆರ್ಯನ್ ಕೊನೆಗೂ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ತನಗೆ ತಾನೇ ಮೆಲ್ಲನೆ ಹೇಳ್ಕೊಳ್ತಾನೆ, ಏನೇ ಇರಲಿ ನಿಖಿಲ್, ಒಬ್ಬ ಗೆಳೆಯನಾಗಿ ನನಗೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಅವಳು ನಿನ್ನನ್ನು ತುಂಬಾ ಇಷ್ಟಪಡ್ತಾಳೇನೋ ಅಂತ. ಇಬ್ಬರು ವ್ಯಕ್ತಿಗಳು ಅರಿಯದೆಯ ಪ್ರೀತಿಯಲ್ಲಿ ಬಿದ್ದಾಗ ಅವ್ರ ವರ್ತನೆಗಳು ಹೀಗೇ ಇರ್ತಾವೆ ಕಣೋ. ಇರಲಿ, ಕಾಲವೇ ನಿನಗೆ ಎಲ್ಲವನ್ನು ಅರ್ಥ ಮಾಡಿಸ್ತದೆ. ಆ ಕಾಲ ನಿನಗೆ ಆದಷ್ಟು ಬೇಗ ನೀವಿಬ್ಬರ ಪ್ರೀತಿಯನ್ನು ಮನಗಾಣಿಸಿದರೆ ಅಷ್ಟೇ ಸಾಕು.
ಅಂದು ಪಾರ್ಟಿ ಮುಗಿದು ಭೂಮಿಕಾ ಮತ್ತು ನಿಖಿಲ್ ಮನೆಗೆ ಮರಳುವಾಗ ತುಂಬಾನೇ ತಡವಾಗಿ ಹೋಗಿತ್ತು. ಐ ಸೊಸೈಟಿ ಮಹಿಳೆಯರ ಜೊತೆ ಮಾತನಾಡಿ ಭೂಮಿಕಾ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಾಗೆ ಒಳ್ಳೊಳ್ಳೆ ಬಟ್ಟೆ ಧರಿಸಿ ಮತ್ತು ಜ್ಯುವೆಲರಿ ಹಾಕಿರೋದ್ರಿಂದ ತುಂಬಾನೇ ದಣಿದಿದ್ಲು. ಹಾಗಾಗಿ ಆಕೆ ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ನೇರವಾಗಿ ಹಾಸಿಗೆಗೆ ಹೊರಗಿ ಗಾಢವಾದ ನಿದ್ದೆಗೆ ಜಾರಿದ್ಲು. ಇತ್ತ ನಿಖಿಲ್ಗೆ ಮರುದಿನ ಕಚೇರಿಯಲ್ಲಿ ಅತ್ಯಂತ ಪ್ರಮುಖವಾದ ಬಿಸ್ನೆಸ್ ಮೀಟಿಂಗ್ ಇದ್ದ ಕಾರಣ ಆತ ತಡರಾತ್ರಿಯವರೆಗೂ ಸ್ಟಡಿ ರೂಮ್ನಲ್ಲಿ ಕೆಲಸ ಮಾಡ್ತಾನೆ ಕುಳಿತಿದ್ದ. ಮರುದಿನ ಬೆಳಗ್ಗೆ ಮೀಟಿಂಗ್ಗಾಗಿ ತಡವಾಗ್ತಿದೆ ಎಂಬ ಗಡಿಬಿಡಿಯಲ್ಲಿ ನಿಖಿಲ್ ಬ್ರೇಕ್ಫಾಸ್ಟ್ ಸೇವಿಸದೆ ಆಫೀಸಿಗೆ ಹೊರಟು ಹೋಗ್ತಾನೆ. ಭೂಮಿಕಾ ಎದ್ದು ನೋಡುವಷ್ಟರಲ್ಲಿ ಆತ ಹೋಗಿರ್ತಾನೆ. ತನಗಾಗಿ ರಾತ್ರಿ ಪಾರ್ಟಿಯಲ್ಲಿ ಅಷ್ಟೆಲ್ಲ ಸಹಾಯ ಮಾಡಿದ ಗಂಡ ಬೆಳಗ್ಗೆ ಖಾಲಿ ಹೋಟೆಲ್ ಆಫೀಸಿಗೆ ಹೋಗಿದ್ದನ್ನು ಕಂಡು ಭೂಮಿಕಾಗೆ ಒಂಟಿತನ ಮತ್ತು ಒಂದು ಬಗೆಯ ಬೇಸರ ಆವರಿಸಿತು. ಆತ ಹಸಿವಿನಿಂದ ಇರಬಾರ್ದು ಅಂತ ಅಂದುಕೊಂಡು ಆಕೆ ಅವನಿಗಾಗಿ ತಾನೇ ಮಧ್ಯಾಹ್ನದ ಊಟವನ್ನು ರೆಡಿ ಮಾಡೋಕ್ಕೆ ಇಷ್ಟಪಟ್ಟಳು. ಆ ಕಡೆ ಕಾರ್ಯದರ್ಶಿಗೆ ಫೋನ್ ಮಾಡಿ ಅವ್ರು ಇದ್ದಾರಾ ಅಂತ ವಿಚಾರಿಸಿದ್ರು. ಹೌದು ಮೇಡಮ್, ಸರ್ ಕಚೇರಿಯಲ್ಲೇ ಇದ್ದಾರೆ ಅಂತ ಮಾಹಿತಿ ನೀಡಿದ್ರು. ಭೂಮಿಕಾ ತಕ್ಷಣವೇ ಅಡುಗೆ ಮನೆಗೆ ತೆರಳಿ ನಿಖಿಲ್ಗಾಗಿ ಇಷ್ಟವಾಗುವಂತಹ ಅತ್ಯಂತ ರುಚಿಕರವಾದ ಹಾಗೂ ಪೌಷ್ಟಿಕವಾದ ಮಧ್ಯಾಹ್ನದ ಊಟವನ್ನು ಸಿದ್ಧಪಡಿಸಿದ್ಲು. ಲಂಚ್ ಬಾಕ್ಸ್ ರೆಡಿ ಮಾಡಿಕೊಂಡು ನೇರವಾಗಿ ಅವನ ಭವ್ಯವಾದ ಕಾರ್ಪೊರೇಟ್ ಆಫೀಸಿಗೆ ತೆರಳಿದ್ಲು. ನಿಖಿಲ್ ಆ ಸಮಯದಲ್ಲಿ ಮುಖ್ಯಸ್ಥರೊಂದಿಗೆ ಕಾನ್ಫರೆನ್ಸ್ ರೂಮ್ನಲ್ಲಿ ದೊಡ್ಡ ಮೀಟಿಂಗ್ನಲ್ಲಿದ್ದ ಕಾರಣ ಭೂಮಿಕಾ ಅವನ ವೈಯಕ್ತಿಕ ಆಫೀಸ್ ಕೋಣೆಯಲ್ಲಿ ಕುಳಿತು ಅವನಿಗಾಗಿ ಕಾಯ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಸಭೆ ಮುಗಿದು ಫೈಲ್ಗಳನ್ನು ಹಿಡಿದುಕೊಂಡು ನಿಖಿಲ್ ಆಯಾಸದಿಂದ ತನ್ನ ಕೋಣೆಯೊಳಗೆ ಹೆಜ್ಜೆ ಹಾಕ್ತಾನೆ. ಆದರೆ ಒಳಗೆ ಬರುತ್ತಿದ್ದಂತೆ ಸೋಫಾದ ಮೇಲೆ ಲಂಚ್ ಬಾಕ್ಸನ್ನು ಹಿಡಿದು ಕುಳಿತಿದ್ದ ಹೆಂಡತಿ ಭೂಮಿಕಾಳನ್ನು ಕಂಡು ಆತ ಸಂಪೂರ್ಣವಾಗಿ ಆಶ್ಚರ್ಯಚಕಿತನಾಗ್ತಾನೆ. ಅವನಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬೋಕೆ ಸಾಧ್ಯವಾಗುವುದೇ ಇಲ್ಲ. ಭೂಮಿಕಾ, ನೀನು 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 ಈ ಸಮಯದಲ್ಲಿ ಇಲ್ಲಿ ಏನು ಮಾಡ್ತಾ ಇದೀಯಾ ಎಂದು ನಿಖಿಲ್ ಆಶ್ಚರ್ಯದಿಂದ ಧ್ವನಿಯಲ್ಲಿ ಕೇಳ್ತಾನೆ. ಭೂಮಿಕಾ ಸೋಫಾದಿಂದ ಎದ್ದು ನಿಂತು ಮುದ್ದಾಗಿ ನಗುತ್ತಾ, ಏನೂ ಇಲ್ಲ ನಿಖಿಲ್, ನೀವು ಬೆಳಗ್ಗೆ ತಿಂಡಿ ತಿನ್ನದೆ ಹಾಗೆ ಬಂದಿದ್ದೀರಲ್ವಾ, ಅದಕ್ಕೆ ನಿಮಗಾಗಿ ಮಧ್ಯಾಹ್ನದ ಬಿಸಿ ಬಿಸಿ ಊಟ ತಂದಿದ್ದೀನಿ ಅಂದ್ಲು ಆ ಬಾಕ್ಸನ್ನು ಮೇಜಿನ ಮೇಲೆ ಇಡುತ್ತಾ. ನಿಖಿಲ್ ಒಂದು ಕ್ಷಣ ಸ್ತಬ್ಧನಾಗಿ ಅವಳನ್ನೇ ನೋಡ್ತಾನೆ. ಅವನ ಕಠಿಣ ಹೃದಯದ ಮೂಲೆ ಎಲ್ಲೋ ಒಂದು ಕರಗಿದಂತಾಗುತ್ತೆ. ಆತ ಕೋಟನ್ನು ಸರಿಪಡಿಸಿಕೊಳ್ಳುತ್ತಾ, ಓಹೋ ಥ್ಯಾಂಕ್ ಯು ಭೂಮಿಕಾ, ಆದರೆ ಇಷ್ಟು ಬಿಸಿಲಿನಲ್ಲಿ ನೀನು ನನಗಾಗಿ ಯಾಕೆ ಇಷ್ಟೊಂದು ತೊಂದರೆ ತಗೊಂಡು ತಲೆ ಕೆಡಿಸ್ಕೊಳ್ಳೋಕೆ ಹೋದೆ ಅಂತ ಹೇಳ್ತಾನೆ. ತನ್ನ ಭಾವನೆಗಳನ್ನು ಮರೆಮಾಚಲು ಪ್ರಯತ್ನಿಸುತ್ತಾ ನಿಖಿಲ್ ಆಶ್ಚರ್ಯದಿಂದ, ಇಷ್ಟು ಬಿಸಿಲಿನಲ್ಲಿ ನೀನು ನನಗಾಗಿ ಯಾಕೆ ಇಷ್ಟೊಂದು ತೊಂದರೆ ತಗೊಂಡೆ ಅಂತ ತಲೆ ಕೆಡಿಸ್ಕೊಳ್ಳಲು ಹೋದೆ ಭೂಮಿಕಾ, ನಾನು ಇಲ್ಲೇ ಊಟ ಮಾಡ್ತಿದ್ದೆ ಅಂತ ಕೇಳಿದಾಗ ಭೂಮಿಕಾ ಅವನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಅತ್ಯಂತ ಮೃದುವಾಗಿ ಉತ್ತರಿಸಿದ, ಸರಿ ನಿಖಿಲ್, ಬೆಳಗ್ಗೆಯಿಂದ ನೀವು ಆಫೀಸಿಗೆ ಬಂದಮೇಲೆ ನನಗೆ ಮನೆಯಲ್ಲಿ ಒಂದು ರೀತಿಯ ಒಂಟಿತನ ಕಾಡ್ತಿತ್ತು. ತುಂಬಾ ಬೇಸರ ಆಯಿತು. ಅದಕ್ಕೆ ನಿಮ್ಮೊಂದಿಗೆ ಕುಳಿತು ಒಟ್ಟಿಗೆ ಊಟ ಮಾಡಬೇಕು ಅಂತ ಅಂದುಕೊಂಡೆ. ಮತ್ತು ಒಬ್ಬ ಹೆಂಡತಿಯಾಗಿ ನನ್ನ ಗಂಡನಿಗೆ ಪ್ರೀತಿಯಿಂದ ಊಟ ತರುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ನಾನು ಭಾವಿಸ್ತೇನೆ ಅಂತ ಹೇಳ್ತಾಳೆ ಭೂಮಿಕಾ ಅಕ್ಕಿನಿಂದ. ಗಂಡ ಭೂಮಿಕಾಳ ಬಾಯಿಂದ ಬಂದಂತಹ ಒಂದು ಪದ ನಿಖಿಲ್ನ ಎದೆಯೊಳಗೆ ಹೊಸ ಸಂಚಲನವನ್ನೇ ಸೃಷ್ಟಿಸಿತು. ಆತ ತನಗೆ ತಾನೇ ಅತ್ಯಂತ ಸಣ್ಣ ಧ್ವನಿಯಲ್ಲಿ ಆ ಪದವನ್ನು ಮತ್ತೊಮ್ಮೆ ಗೊಣಕೊಳ್ತಾನೆ. ಅವನು ಏನೋ ಹೇಳ್ಕೊಳ್ತಾ ಇದ್ದಾನೆ. ಅದನ್ನು ಗಮನಿಸಿದ ಭೂಮಿಕಾ ಕುತೂಹಲದಿಂದ, ನೀವು ಏನಾದರೂ ಹೇಳಿದ್ರಾ ನಿಖಿಲ್ ಅಂತ ಕೇಳ್ತಾನೆ. ನಿಖಿಲ್ ತಕ್ಷಣ ತನ್ನ ಭಾವನೆಗಳನ್ನು ಮರೆಮಾಚಿ, ಇಲ್ಲ ಏನೂ ಇಲ್ಲ, ಬಾ ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳುತ್ತಾ ಅವಳು ತಂದಿದ್ದಂತಹ ಲಂಚ್ ಬಾಕ್ಸನ್ನು ತೆರೆದನು. ಇಬ್ಬರು ಆಫೀಸ್ ಕೋಣೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಮೌನವಾಗಿ ಊಟ ಸವಿತಾ ಇದ್ರು. ಭೂಮಿಕಾಳ ಕೈ ಅಡುಗೆಯ ರುಚಿಗೆ ನಿಖಿಲ್ ಮನಸಾರೆ ಸೋತು ಹೋಗಿದ್ದ. ಅವರು ಊಟ ಮಾಡುತ್ತಾ ಪ್ರೀತಿಯ ಕ್ಷಣಗಳನ್ನು ಕಳೆಯುತ್ತಿರುವಾಗಲೇ ನಿಖಿಲ್ನ ಪರ್ಸನಲ್ ಸೆಕ್ರೆಟರಿ ಕಾರ್ಯದರ್ಶಿ ಕೆಲವು ಫೈಲ್ಗಳನ್ನು ಹಿಡಿದುಕೊಂಡು ಕೋಣೆಯೊಳಗೆ ಬಂದರು. ಕ್ಷಮಿಸಿ ಸರ್, ಒಂದು ಮುಖ್ಯವಾದ ವಿಷಯ ನೆನಪಿಸಬೇಕಾಗಿತ್ತು. ನೀವು ಪ್ರತಿ ತಿಂಗಳಿನಂತೆ ಇವತ್ತು ಕೂಡ ಅನಾಥಾಶ್ರಮಕ್ಕೆ ಭೇಟಿ ನೀಡ್ತಿದ್ದೀರಾ? ಅಲ್ಲಿನ ಮಕ್ಕಳಿಗೆ ಹಂಚಲು ಆಹಾರ ಮತ್ತು ವಿಶೇಷ ಉಡುಗೆಗಳು ಸಂಪೂರ್ಣವಾಗಿ ಪ್ಯಾಕ್ ಆಗಿ ಸಿದ್ಧವಾಗಿವೆ ಸರ್ ಎಂದು ಕಾರ್ಯದರ್ಶಿಯು ವರದಿಯನ್ನು ಒಪ್ಪಿಸಿದ್ಲು. ಕಾರ್ಯದರ್ಶಿಯ ಮಾತನ್ನು ಕೇಳಿ ಪಕ್ಕದಲ್ಲೇ ಕುಳಿತಿದ್ದ ಭೂಮಿಕಾಳ ಕಣ್ಣುಗಳು ಕೂಡ ಆಶ್ಚರ್ಯದಿಂದ ಅರಳಿದ್ವು. ಹೊರಗಿನ ಜಗತ್ತಿಗೆ ಕಠೋರ ಬಿಸ್ನೆಸ್ ನಂತರ ಕಾಣುವ ಈ ನಿಖಿಲ್ನ ಮನಸ್ಸಿನೊಳಗೆ ಇಂತಹದೊಂದು ಮರುಕ,
ಕಾರುಣ್ಯ ಅನಾಥ ಮಕ್ಕಳ ಮೇಲಿನ ಪ್ರೀತಿ ಅಡಗಿದೆ ಎಂಬ ಸತ್ಯ ಅವಳಿಗೆ ಸಡನ್ನಾಗಿ ಒಂದು ರೀತಿಯ ಶಾಕನ್ನು ಕೊಡ್ತು. ಅಪಾರ ಆನಂದವನ್ನು ನೀಡಿತು. ಅವಳು ಹೆಮ್ಮೆಯಿಂದ ಅವನನ್ನೇ ನೋಡೋಕೆ ಶುರು ಮಾಡ್ತಾಳೆ. ನಿಖಿಲ್ ತನ್ನ ಟಿಶ್ಯೂ ಪೇಪರ್ನಿಂದ ಕೈ ಹೊರೆಸಿಕೊಳ್ಳುತ್ತಾ ಅತ್ಯಂತ ಗಂಭೀರವಾಗಿ, ಹೌದು, ನನ್ನ ಮಧ್ಯಾಹ್ನದ ಭೋಜನ ಈಗಷ್ಟೇ ಮುಗೀತು. ನನ್ನ ಸಂಜೆಯ ಎಲ್ಲ ಬಿಸ್ನೆಸ್ ಸಭೆಗಳನ್ನು ತಕ್ಷಣವೇ ರದ್ದುಗೊಳಿಸು ಮತ್ತು ಇವತ್ತಿನ ಉಳಿದ ಇಡೀ ದಿನದ ವೇಳಾಪಟ್ಟಿಯನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿಬಿಡು. ನಾನು ಇವತ್ತು ಸಂಜೆ ಪೂರ್ತಿ ಆ ಮಕ್ಕಳ ಜೊತೆನೇ ಕಳಿಬೇಕು ಅಂತ ಹೇಳಿಬಿಟ್ಟು ಕಾರ್ಯದರ್ಶಿಗೆ ಕಠಿಣವಾಗಿ ಆರ್ಡರ್ ಕೂಡ ಮಾಡ್ತಾನೆ. ಕಾರ್ಯದರ್ಶಿ ಸರಿ ಸರ್, ಆಗಬಹುದು ಅಂತ ಹೇಳಿ ತಲೆ ಅಲ್ಲಾಡಿಸಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಕೋಣೆಯಲ್ಲಿ ಈಗ ನಿಖಿಲ್ ಮತ್ತು ಅವನನ್ನೇ ಮೌನವಾಗಿ ಆರಾಧನೆಯ ಭಾವದಿಂದ ನೋಡ್ತಾ ಇರುವಂತಹ ಭೂಮಿಕಾ ಮಾತ್ರ ಅಲ್ಲಿದ್ದಾರೆ. ಉಳಿದಿದ್ದರು. ಕಾರ್ಯದರ್ಶಿ ಹೋಗುವಂತಹ ಮುನ್ನ ತಿರುಗಿ ನಿಂತು, ಸರ್, ಹಾಗಾದರೆ ಮೇಡಮ್ ಅವರನ್ನು, ಭೂಮಿಕಾ ಅವರನ್ನು ಮನೆಗೆ ಬಿಡಲು ಡ್ರೈವರ್ಗೆ ಹೇಳಬೇಕಾ ಅಥವಾ ಕಾರು ಸಿದ್ಧಪಡಿಸಲು ತಿಳಿಸ್ಬೇಕೇ ಸರ್ ಅಂತ ವಿನಯದಿಂದ ಕೇಳಿದ್ಲು. ನಿಖಿಲ್ ಭೂಮಿಕಾಳನ್ನು ಒಮ್ಮೆ ನೋಡಿ, ಬೇಡ ಬೇಡ, ನಾನೇ ಮೊದಲು ಅವಳನ್ನು ಮನೆಗೆ ಡ್ರಾಪ್ ಮಾಡ್ತೀನಿ, ಆಮೇಲೆ ಅಲ್ಲಿಂದ ನೇರವಾಗಿ ಅನಾಥಾಶ್ರಮಕ್ಕೆ ಭೇಟಿ ನೀಡ್ತೀನಿ, ಇಟ್ಸ್ ಓಕೆ ಅಂತ ಹೇಳ್ತಾನೆ. ಆಗ್ಬೋದು ಸರ್ ಅಂತ ಹೇಳಿ ಕಾರ್ಯದರ್ಶಿ ಕೋಣೆಯಿಂದ ಹೊರಟು ಹೋದ್ಲು. ಕೋಣೆಯಲ್ಲಿ ನಿಶಬ್ದ ಆವರಿಸಿದಾಗ ಭೂಮಿಕಾ ಕುತೂಹಲ ತಡೆಯಲಾರದೆ, ಅನಾಥಾಶ್ರಮ, ನೀವು ಪ್ರತಿ ತಿಂಗಳು ಅಲ್ಲಿಗೆ ಹೋಗ್ತೀರಾ ನಿಖಿಲ್ ಅಂತ ಮೆಲ್ಲನೆ ಕೇಳಿದ್ಲು. ನಿಖಿಲ್ನ ಮುಖದಲ್ಲಿ ತನ್ನ ತಾಯಿಯ ನೆನಪು ಕಾಡಿ ಬಂತು. ಆತ ಕಿಟಕಿಯ ಕಡೆಗೆ ನೋಡುತ್ತಾ ಅತ್ಯಂತ ಭಾವುಕನಾಗಿ, ಹೌದು ಭೂಮಿಕಾ, ವಾಸ್ತವವಾಗಿ ನಾನು ತಿಂಗಳಿಗೆ 1 ಅಥವಾ 2 ಬಾರಿ ಆದರೂ ಅಲ್ಲಿಗೆ ಖಂಡಿತ ಹೋಗ್ತೇನೆ. ಆ ಅನಾಥಾಶ್ರಮನ ಸ್ವಂತ ನನ್ನ ತಾಯಿಯೇ ಪ್ರೀತಿಯಿಂದ ಸ್ಥಾಪಿಸಿದವರು. ಆದರೆ ಅಮ್ಮ ನಿಧನರಾದ ನಂತರ ಆ ಆಶ್ರಮದ ಸಂಪೂರ್ಣ ಜವಾಬ್ದಾರಿ ನಾನೇ ವಹಿಸ್ಕೊಂಡಿದ್ದೀನಿ. ಅಲ್ಲಿನ ಪುಟ್ಟ ಪುಟ್ಟ ಮಕ್ಕಳಿಗೆ ಬೇಕಾದ ಆಹಾರ, ಬಟ್ಟೆ ಮತ್ತು ಉಡುಗೆಗಳನ್ನು ತಲುಪಿಸೋದು ನನ್ನ ಕರ್ತವ್ಯ ಅಂತ ತನ್ನ ಹೃದಯದ ಕಥೆಯನ್ನು ಬಿಚ್ಚಿಡ್ತಾನೆ. ಅವನ ಮಾತು ಕೇಳಿ ಭೂಮಿಕಾಳ ಮನಸ್ಸು ಕರಗಿ ನೀರಾಯಿತು. ಆಕೆ ತಕ್ಷಣವೇ, ನಿಖಿಲ್, ನಾನು ಕೂಡ ಇವತ್ತು ನಿಮ್ಮ ಜೊತೆ ಆ ಆಶ್ರಮಕ್ಕೆ ಬಂದರೆ ನಿಮಗೇನಾದರೂ ಅಭ್ಯಂತರ ಇದೆಯಾ ಅಂತ. ಹಾಗೆ ನನಗೂ ಕೂಡ ಪುಟ್ಟ ಪುಟ್ಟ ಮಕ್ಕಳಂದರೆ ಬಹಳ ಪ್ರೀತಿ. ಆ ಮಕ್ಕಳನ್ನು ನೋಡಬೇಕು ಅಂತ ನನಗೂ ಅನ್ನಿಸ್ತಾ ಇದೆ ಅಂತ ವಿನಂತಿಸಿದ್ಲು. ನಿಖಿಲ್ ಆಶ್ಚರ್ಯದಿಂದ, ನನಗೆ ಯಾವುದೇ ತೊಂದರೆ ಇಲ್ಲ ಭೂಮಿಕಾ, ಆದರೆ ಅಲ್ಲಿ ನಿನಗೆ ಬೋರ್ ಆಗೋದಿಲ್ವಾ? ಬಿಸ್ನೆಸ್ ಪಾರ್ಟಿಗಳ ತರಹ ಅಲ್ಲಿ ಯಾವುದೇ ಐಫೈ ವಾತಾವರಣ ಇರೋದಿಲ್ಲ, ಹಾಗೆ ಏನೂ ಇರೋದಿಲ್ಲ. ಅದು ಸಂಪೂರ್ಣವಾದ ಹಳ್ಳಿಯ ವಾತಾವರಣ, ಸುತ್ತಮುತ್ತ ಗಿಡ ಮರಗಳಿದೆ. ಇಲ್ಲ ನಿಖಿಲ್, ನನಗೆ ಖಂಡಿತ ಬೇಸರ ಆಗೋದಿಲ್ಲ, ನನ್ನನ್ನು ನಿಮ್ಮ ಜೊತೆಯೇ ಕರೆದುಕೊಂಡು ಹೋಗಿ ಪ್ಲೀಸ್ ಅಂತ ಭೂಮಿಕಾ ಹಠ ಹಿಡಿದ್ಲು. ಅವಳ ಕಣ್ಣುಗಳಲ್ಲಿದ್ದ ಹಂಬಲವನ್ನು ನೋಡಿ ನಿಖಿಲ್ಗೆ ನಿರಾಕರಿಸೋಕೆ ಸಾಧ್ಯನೇ ಆಗಲ್ಲ. ಸರಿ, ಆಗ್ಬೋದು, ಹೊರಡೋಣ ಬಾ ಅಂತ ನಿಖಿಲ್ ಒಪ್ಪಿಕೊಳ್ತಾನೆ. ಸ್ವಲ್ಪ ಸಮಯದ ಪ್ರಯಾಣದ ನಂತರ ಇಬ್ಬರು ಕೂಡ ಅನಾಥಾಶ್ರಮವನ್ನು ತಲುಪಿದ್ರು. ಕಾರ್ನಿಂದ ಇಳಿಯುತ್ತಿದ್ದಂತೆ ನಿಖಿಲ್ ಭೂಮಿಕಾಳನ್ನು ನೋಡಿ, ಭೂಮಿಕಾ, ನೀನು ಮೊದಲು ಒಳಗೆ ನಡೆ, ನಾನು ಗಾಡಿಯ ಡಿಕ್ಕಿಯೆಲ್ಲ ಇಟ್ಟಿರುವಂತಹ ಮಕ್ಕಳ ಆಹಾರ ಮತ್ತು ಉಡುಗೊರೆಗಳ ಪಟ್ಟಿಗೆಗಳನ್ನು, ಗಿಫ್ಟ್ ಬಾಕ್ಸ್ಗಳನ್ನೆಲ್ಲ ತಂದಿಡ್ತೀನಿ ಅಂತ ಹೇಳ್ತಾನೆ. ಭೂಮಿಕಾ ತಲೆ ಆಡಿಸಿ ಆಶ್ರಮದ ಆವರಣದೊಳಗೆ ಹೆಜ್ಜೆ ಹಾಕ್ತಾಳೆ. ಆಕೆಯ ಕಣ್ಣೆದುರು ಒಂದು ಸುಂದರವಾದ ಲೋಕವೇ ತೆರೆದುಕೊಳ್ಳುತ್ತೆ. ಮುಂದೆ ವಿಶಾಲವಾದ ಹಸಿರು ಉದ್ಯಾನವನವಿತ್ತು. ಅತ್ಯಂತ ಸುಂದರವಾದ 3 ಅಂತಸ್ತಿನ ಭವ್ಯ ಕಟ್ಟಡವದು. ತೋಟದಲ್ಲಿ 16 ಪುಟ್ಟ ಪುಟ್ಟ ಮಕ್ಕಳುಗಳು ಒಬ್ರಿಗೊಬ್ರು ಓಡಾಡುತ್ತಾ, ಕೀಟಲೆ ಮಾಡುತ್ತಾ, ನಗುತ್ತಾ, ವಿಜೃಂಭಣೆಯಿಂದ, ಯಾವುದೇ ತಾಪತ್ರಯ ಇಲ್ಲದೆ, ಸಂಸಾರದ ಆ ಒಂದು ಟೆನ್ಷನ್ ಇಲ್ಲದೆ ಆಟವಾಡ್ತಾ ಇದ್ರು. ಅಲ್ಲಿನ ವಾತಾವರಣ ಎಷ್ಟು ಪವಿತ್ರ, ಎಷ್ಟು ಸಂತೋಷ ಕೂಡಿತಂದರೆ ಭೂಮಿಕಾ ತನ್ನ ಇಡೀ ಜಗತ್ತನ್ನು ಮರೆತು ಆ ಮಕ್ಕಳ ಕ್ಯೂಟ್ ಆಟವನ್ನು ನೋಡುತ್ತಾ ಮೈ ಮರೆತು ನಿಂತು ಬಿಟ್ಲು. ಇತ್ತ ನಿಖಿಲ್ ತಂದಿದ್ದ ಎಲ್ಲ ವಸ್ತುಗಳನ್ನು ಆಶ್ರಮದ ಮುಖ್ಯ ಕೇರ್ಟೇಕರ್ ಕೈಗೆ ಒಪ್ಪಿಸಿ ಸೀದಾ ತೋಟದ ಮೂಲೆಯಲ್ಲಿರೋ ಒಬ್ಳ ನಿಂತಿದ್ದಂತಹ ಭೂಮಿಕಾಳ ಹತ್ತಿರ ಬರ್ತಾನೆ. ಏನು ಭೂಮಿಕಾ ಇದು, ಇಲ್ಲಿ ತೋಟದ ಮೂಲೆಯಲ್ಲಿ ಒಬ್ಳೆ ನಿಂತು ಏನು ಮಾಡ್ತಿದ್ಯಾ ಅಂತ ನಿಖಿಲ್ ಅವಳ ಹೆಗಲ ಬಳಿ ಬಂದು ಕೇಳ್ತಾನೆ. ಭೂಮಿಕಾ ತನ್ನ ಮುಖದಲ್ಲಿದ್ದ ಮುದ್ದಾದ ನಗುವನ್ನು ಹಾಗೆ ಉಳಿಸ್ಕೊಂಡು, ಏನೂ ಇಲ್ಲ ನಿಖಿಲ್, ಆ ಪುಟ್ಟ ಕಂದಮ್ಮಗಳು ಎಷ್ಟು ಎನರ್ಜೆಟಿಕ್ ಆಗಿ ಆಟ ಆಡ್ತಾ ಇದ್ದಾರೆ ನೋಡಿ, ಅವರ ಮುಖದಲ್ಲಿ ಎಷ್ಟೊಂದು ಉತ್ಸಾಹ ಇದೆ, ಖುಷಿ ಇದೆ. ಆ ನಗು ಇಡೀ ಜಾಗಕ್ಕೆ ಒಂದು ಪಾಸಿಟಿವ್ ವೈಬನ್ನು ಕೊಡ್ತಾ ಇದೆ ಅಲ್ವಾ ಅಂದ್ಲು ಭಾವುಕಳಾಗಿ. ಹೌದೌದು, ಇವರ ನಗುವೇ ನನ್ನ ಇಡೀ ತಿಂಗಳ ಆಯಾಸವನ್ನು ದೂರ ಮಾಡ್ತದೆ ಎಂದು ನಿಖಿಲ್ ಕೂಡ ಮಕ್ಕಳನ್ನು ನೋಡುತ್ತಾ ಹೆಮ್ಮೆಯಿಂದ ಹೇಳ್ತಾನೆ. ಅವರಿಬ್ಬರು ಹೀಗೆ ಪ್ರೀತಿಯಿಂದ ಮಾತನಾಡುತ್ತಾ ನಿಂತಿರುವಾಗ
ಬಿಳಿ ಸೀರೆಯುಟ್ಟ ಅತ್ಯಂತ ಗೌರವಾನ್ವಿತ ವೃದ್ಧ ಮಹಿಳೆಯೊಬ್ಬರು ಅವರ ಕಡೆಗೆ ನಗುತ್ತಾ ನಡೆದು ಬಂದರು. ಅವರೇ ಆ ಇಡೀ ಒಂದು ಅನಾಥಾಶ್ರಮವನ್ನು ಮುನ್ನಡೆಸುತ್ತಿರುವಂತಹ ಮುಖ್ಯ ನಿರ್ದೇಶಕಿ, ಡೈರೆಕ್ಟರ್. ಅವರಿಬ್ಬರನ್ನ ಒಟ್ಟಿಗೆ ನೋಡಿದ ಆಕೆಯ ಕಣ್ಣುಗಳಲ್ಲಿ ಒಂದು ಅಪರೂಪದ ತೃಪ್ತಿ ಕಾಣ್ತು. ಆದರೆ ಆ ನಿರ್ದೇಶಕಿ ಭೂಮಿಕಾಳ ಮುಖ ನೋಡಿದ ತಕ್ಷಣ ಆಶ್ಚರ್ಯಚಕಿತರಾದರು. ಯಾಕೆ ಅಂತ ಮುಂದಿನ ಭಾಗದಲ್ಲಿ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಆಗಿ.